ಪ್ರೈಸ್ ದ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ. ಈ ದಿನ ನಾವು ನಮ್ಮ ಜೀವಿತದಲ್ಲಿ ದೇವರಿಗಿರುವ ಚಿತ್ತವೇನೆಂಬುದನ್ನು ದೇವರ ವಾಕ್ಯದ ಮೂಲಕವಾಗಿ ಇವತ್ತು ನಾವು ಧ್ಯಾನ ಮಾಡೋಣ ಪ್ರಿಯ ಆತ್ಮೀಯ ಸ್ನೇಹಿತರೆ. ಅದಕ್ಕಾಗಿ ಪೌಲನು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿದಂಥ ಮಾತು, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವೆಂಬುದಾಗಿ. ಎಲ್ಲದರಲ್ಲಿ ಅಂತಂದು ಹೇಳಿದರೆ, ನಿನಗೆ ಪರಿಸ್ಥಿತಿಗಳು ಅನುಕೂಲವಾಗಿದ್ದಾಗ, ಅನಾನುಕೂಲವಾಗಿದ್ದಾಗ, ನೀನು ಕಷ್ಟವನ್ನು ಪಡುತ್ತಿರುವಾಗ, ಸಂತೋಷವನ್ನು ಪಡುತ್ತಿರುವಾಗ, ನೀನು ಘನವನ್ನು ಹೊಂದುತ್ತಿರುವಾಗ, ಅವಮಾನಗಳನ್ನು ಹೊಂದುತ್ತಿರುವಾಗ, ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ನಿನ್ನ ವಿಷಯದಲ್ಲಿ ದೇವರಿಗಿರುವ ಚಿತ್ತವಾಗಿದೆ. ಆದರೆ ಇವತ್ತು ಮನುಷ್ಯ ತಾನು ಅಂದುಕೊಂಡಂಥ ಕೆಲಸಗಳು ನಡೆದಾಗ, ತಾನು ಹಾಕಿಕೊಂಡಂಥ ಯೋಜನೆಗಳು ಸಿದ್ಧಿಗೆ ಬಂದಾಗ ಮಾತ್ರವೇ ದೇವರ ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ. ಆದರೆ ಕಷ್ಟದ ಸಮಯಗಳಲ್ಲಿ, ಬಾಧೆಗಳ ಸಮಯಗಳಲ್ಲಿ, ಅವಮಾನಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ನಿಂದೆಗಳ ಮಧ್ಯದಲ್ಲಿ, ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನನಗೆ ಸಹಾಯಕನಾಗಿದ್ದುಕೊಂಡು ನನ್ನನ್ನು ಬಲಪಡಿಸಿ ನನಗೆ ಧೈರ್ಯವನ್ನು ಹೇಳಿದ್ದಾನೆ ಎಂಬುದಾಗಿ ದೇವರಿಗೆ ಕೃತಜ್ಞತೆಯನ್ನು ಹೇಳುವಂಥವರು ಬಹಳ ಕಡಿಮೆ ಜನರು ಪ್ರೇರೆ. ಆ ದಿನ ಯೋಬ ಭಕ್ತನು ಹೇಳಿದಂಥ ಒಂದು ದೊಡ್ಡ ಮಾತೇನು ಗೊತ್ತಾ? ತನ್ನ ಜೀವಿತದಲ್ಲಿ ತನ್ನ ಹೆಂಡತಿಯನ್ನು, ತನ್ನ ಮಕ್ಕಳನ್ನು, ತನಗಿರುವ ಆಸ್ತಿಯನ್ನು ಎಲ್ಲವನ್ನು ಕೂಡ ಕಳೆದುಕೊಂಡಾಗಲೂ ದೇವರಿಗೆ ಹೇಳಿದಂಥ ಒಂದೇ ಒಂದು ಕೃತಜ್ಞತೆಯ ಮಾತು, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಎಂಥ ಅದ್ಭುತವಾದಂಥ ಮಾತು ಪ್ರೇರೆ. ತನ್ನ ಜೀವಿತದಲ್ಲಿ ಎಲ್ಲವನ್ನು ಕೂಡ ಕಳೆದುಕೊಂಡಾಗಲೂ ದೇವರ ಮೇಲೆ ಇಟ್ಟಂಥ ವಿಶ್ವಾಸವನ್ನು, ನಂಬಿಕೆಯನ್ನು ಕಳೆದುಕೊಳ್ಳದೇ ಇರುವಂಥ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಬಲಪಡಿಸಿದ್ದಾನಲ್ಲ ಎಂಬುದಾಗಿ ದೇವರಿಗೆ ಆತನು ಕೃತಜ್ಞತೆಯನ್ನು ಹೇಳಿದನು ಪ್ರೇರೆ. ಇವತ್ತು ನಾವುಗಳು ಕೂಡ ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ದರೂ ಕೂಡ ಆ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸಿದಾಗ ಆ ಕಾರ್ಯಗಳಲ್ಲಿ ದೇವರಿಗೆ ನಾವು ಕೃತಜ್ಞತೆಯನ್ನು ಹೇಳುವಂಥದ್ದನ್ನು ನಾವು ಮರೆಯಬಾರದು ಪ್ರಿಯ ಆತ್ಮೀಯ ಸ್ನೇಹಿತರೆ. ಎರಡನೇದಾಗಿ ನಾವು ನೋಡುವಾಗ ಅದೇ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಿದಂಥ ಮಾತು, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ ಎಂಬುದಾಗಿ ಪ್ರೇರೆ. ಹೌದು, ನಾವು ಶುದ್ಧರಾಗಿ ಜೀವಿಸಬೇಕಂಥದ್ದು ದೇವರ ಚಿತ್ತವಾಗಿದೆ. ನಾವು ಶುದ್ಧರಾಗಿ ನಡೆದುಕೊಳ್ಳಬೇಕಾದದ್ದು ದೇವರ ಚಿತ್ತವಾಗಿದೆ. ನಮ್ಮ ಅವಯವಗಳನ್ನು, ನಮ್ಮ ದೇಹವನ್ನು, ನಮ್ಮ ನಡವಳಿಕೆಗಳನ್ನು, ನಮ್ಮ ಜೀವನಗಳನ್ನು ಸರಿಪಡಿಸಿಕೊಂಡು ದೇವರಿಗೆ ಯೋಗ್ಯವಾಗಿ, ದೇವರ ದೃಷ್ಟಿಗೆ ಶುದ್ಧವಾಗಿ ನಡೆದುಕೊಳ್ಳುವಂಥದ್ದೇ ದೇವರ ಚಿತ್ತವಾಗಿದೆ. ಆದರೆ ಇವತ್ತು ಮನುಷ್ಯ ತನ್ನ ದೇಹವನ್ನು ಅನೇಕವಾದಂಥ ಅಪವಿತ್ರವಾದಂಥ ಕಾರ್ಯಗಳಿಗೆ, ಅನೇಕವಾದಂಥ ವ್ಯಸನಗಳಿಗೆ ಒಪ್ಪಿಸಿಕೊಟ್ಟು ಅಪವಿತ್ರವನ್ನು ಮಾಡಿಕೊಂಡು ದೇವರನ್ನು ದುಃಖಪಡಿಸುವಂಥವನಾಗಿದ್ದಾನೆ, ದೇವರನ್ನು ಅವಮಾನಪಡಿಸುವಂಥವನಾಗಿದ್ದಾನೆ, ದೇವರನ್ನು ಹಿಂಸೆ ಪಡಿಸುವಂಥವನಾಗಿದ್ದಾನೆ. ಒಂದು ವೇಳೆ ಪ್ರಿಯಾತ್ಮೀಯ ವಿಶ್ವಾಸಿ, ಇಂತಹ ಸ್ಥಿತಿಯಲ್ಲಿ ನೀನಿರುವುದಾದರೆ ಈಗಲೇ ಸರಿಪಡಿಸಿಕೊಳ್ಳುವುದಕ್ಕಾಗಿ ದೇವರು ನನಗೆ ಎಚ್ಚರಿಕೆಯನ್ನು ಹೇಳುವಂಥವನಾಗಿದ್ದಾನೆ. ಸರಿಪಡಿಸಿಕೊಂಡು ದೇವರಿಗೆ ಶುದ್ಧರಾಗಿ ನಡೆದುಕೊಳ್ಳುವುದನ್ನು ಪ್ರಾರಂಭಿಸು. ದೇವರು ನನ್ನ ವಿಷಯದಲ್ಲಿ ಸಂತೋಷ ಪಡುವಂಥವನಾಗಿರ್ತಾನೆ. ಮೂರನೇದಾಗಿ ನಾವು ನೋಡುವಾಗ ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳಿದಂಥ ಮಾತು, ದೇವರ ಚಿತ್ತವೇನೆಂದರೆ ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ ಎಂಬುದಾಗಿ. ಎಲ್ಲ ಮನುಷ್ಯರು ಅಂತಂದು ಹೇಳಿದ್ರೆ ಬರೀ ಕ್ರೈಸ್ತರು ಮಾತ್ರವಲ್ಲ, ಯಾವುದೇ ಭಾಷೆಯಾಗಿರಲಿ, ಯಾವುದೇ ವರ್ಗವಾಗಿರಲಿ, ಯಾವುದೇ ಪ್ರಾಂತವಾಗಿರಲಿ, ಯಾವುದೇ ಜಾತಿಯಾಗಿರಲಿ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿಯೇ ತಂದೆಯಾದಂಥ ದೇವರು ಯೇಸು ಸ್ವಾಮಿಯವರನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು ಪ್ರೇರೆ. ಆತನು ಎಲ್ಲ ಮನುಷ್ಯರ ವಿಷಯವಾಗಿ ಎಲ್ಲರಿಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಈ ಭೂಲೋಕಕ್ಕೆ ದಾಸನ ರೂಪವನ್ನು ಧರಿಸಿಕೊಂಡು ಬಂದು ಎಲ್ಲ ಅವಮಾನಗಳನ್ನು, ಬಾಧೆಗಳನ್ನು, ಸಂಕಟಗಳನ್ನು, ಹಿಂಸೆಗಳನ್ನು ಹೊತ್ತುಕೊಂಡು ನಮ್ಮ ಸ್ಥಾನದಲ್ಲಿ ಆತನು ಎಲ್ಲವುಗಳನ್ನು ಕೂಡ ಅನುಭವಿಸಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ ಪ್ರೇರೆ. ಎಂತಹ ಅದ್ಭುತವಾದಂಥ ಪ್ರೀತಿ, ಎಂತಹ ಅದ್ಭುತವಾದಂಥ ಕಾರ್ಯವನ್ನು ಯೇಸು ಸ್ವಾಮಿಯವರು ನಮಗಾಗಿ ನೀಡಿದ್ದಾರೆ. ಆಲೋಚನೆ ಮಾಡ್ತಾ ಇದ್ದೀರಾ? ನಿನ್ನನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದು ಎಲ್ಲವನ್ನು ಕೂಡ ತಾಳಿಕೊಂಡು ಅನುಭವಿಸಿದ್ದನು ಪ್ರಿಯ ಸ್ನೇಹಿತನೇ. ಸತ್ಯದ ಜ್ಞಾನಕ್ಕೆ ಸೇರಿ ದೇವರ ಚಿತ್ತಾನುಸಾರವಾಗಿ ನಡೆಯಬೇಕಾದದ್ದು ದೇವರ ಚಿತ್ತವಾಗಿದೆ. ಆದರೆ ಇವತ್ತು ಸೈತಾನನು ಅನೇಕ ಮನುಷ್ಯರನ್ನು ಮರಳು ಮಾಡಿ ಸತ್ಯದ ಜ್ಞಾನದ ತಪ್ಪಿಸಬೇಕೆಂಬುದಾಗಿ ಅನೇಕ ಮನುಷ್ಯರನ್ನ ಸುಳ್ಳಿನ ಜ್ಞಾನಕ್ಕೆ ಸೇರಿಸಿ ಅನೇಕ ಮನುಷ್ಯರನ್ನ ಮರಳು ಮಾಡುವಂಥವನಾಗಿದ್ದಾನೆ ಇವತ್ತು ಸೈತಾನನು.
ದೇವರು ಹೇಳುವಂಥವನಾಗಿದ್ದಾನೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ. ಈ ಲೋಕದಲ್ಲಿ ಸತ್ಯವು ಎಲ್ಲೂ ಕೂಡ ಇಲ್ಲ. ಎಲ್ಲರೂ ಕೂಡ ಸ್ವಾರ್ಥಪರರೇ, ಎಲ್ಲರೂ ಕೂಡ ತಮ್ಮ ಕುರಿತಾಗಿ ತಾವು ಆಲೋಚನೆ ಮಾಡುವಂಥವರೇ. ಇತರರ ಪರವಾಗಿ ಆಲೋಚನೆ ಮಾಡುವಂಥವರು ಬಹಳ ಕಡಿಮೆ ಜನ. ಆದರೆ ಯೇಸು ಸ್ವಾಮಿಯವರು ನಮಗೋಸ್ಕರವಾಗಿ ನಿರಂತರವಾಗಿ ಆತನು ಆಲೋಚನೆ ಮಾಡುವಂಥವನಾಗಿದ್ದಾನೆ. ಪ್ರೇರೆ, ನಿನಗೆ ರಕ್ಷಣೆಯ ಭಾಗ್ಯವನ್ನು ಅನುಗ್ರಹಿಸಬೇಕೆಂಬುದಾಗಿ, ನಿನ್ನನ್ನು ಆ ಪರಲೋಕಕ್ಕೆ ಸೇರಿಸಬೇಕೆಂಬುದಾಗಿ ಯೇಸು ಸ್ವಾಮಿಯವರು ಹೇಳಿದಂಥ ಮಾತು, ನಾನೇ ಸತ್ಯವು ಮಾರ್ಗವು ಜೀವವಾಗಿದ್ದೇನೆಂಬುದಾಗಿ. ಸತ್ಯವು ಆತನಲ್ಲಿ ಮಾತ್ರವೇ ಹೊರತಾಗಿ ಸತ್ಯವು ಆತನಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ. ಆತನೇ ಸತ್ಯ ಸ್ವರೂಪನಾಗಿದ್ದಾನೆ. ಈಗಲಾದರೂ ದೇವರ ಕಡೆಗೆ ತಿರುಗಿಕೊಂಡು ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಮನಸ್ಸು ಮಾಡು. ದೇವರು ನಿನ್ನನ್ನು ಬಲಪಡಿಸಿ ನಡೆಸಲಿ. ಆಮೇನ್.